ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಇತಿಹಾಸ, ಶಿಕ್ಷಣ, ಧಾರ್ಮಿಕ ಸೌಹಾರ್ದತೆ ಮತ್ತು ಅಭಿವೃದ್ಧಿಯ ಸಂಕೇತವಾಗಿರುವ ಕಲಬುರಗಿ ಜಿಲ್ಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಲಬುರಗಿ ಜಿಲ್ಲೆ ಎಂದರೆ ಕೇವಲ ಒಂದು ಜಿಲ್ಲೆಯಲ್ಲ, ಇದು ಕರ್ನಾಟಕದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರ. ಹಿಂದಿನ ಕಾಲದಲ್ಲಿ ಗುಲ್ಬರ್ಗಾ ಎಂದು ಕರೆಯಲ್ಪಟ್ಟಿದ್ದ ಈ ಜಿಲ್ಲೆ ಇಂದು ಹೊಸ ಹೆಸರು ಮತ್ತು ಹೊಸ ಗುರುತಿನೊಂದಿಗೆ ಮುನ್ನಡೆಯುತ್ತಿದೆ. ಕಲಬುರಗಿ ಜಿಲ್ಲೆ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಸ್ಥಿತಿಯಾಗಿದೆ. ಈ ಜಿಲ್ಲೆಗೆ ಉತ್ತರದಲ್ಲಿ ಮಹಾರಾಷ್ಟ್ರ, ಪೂರ್ವದಲ್ಲಿ ತೆಲಂಗಾಣ, ದಕ್ಷಿಣದಲ್ಲಿ ಯಾದಗಿರಿ ಜಿಲ್ಲೆ ಮತ್ತು ಪಶ್ಚಿಮದಲ್ಲಿ ವಿಜಯಪುರ ಜಿಲ್ಲೆ ಗಡಿಗಳಿವೆ. ಭೌಗೋಳಿಕವಾಗಿ ಇದು ಡೆಕ್ಕನ್ ಪೀಠಭೂಮಿಯ ಭಾಗವಾಗಿದ್ದು, ಕಪ್ಪು ಮಣ್ಣಿನ ಪ್ರದೇಶಗಳು ಇಲ್ಲಿ ಹೆಚ್ಚಾಗಿವೆ. ಇದರಿಂದ ಕೃಷಿಗೆ ಈ ಜಿಲ್ಲೆ ಅತ್ಯಂತ ಸೂಕ್ತವಾಗಿದೆ. ಕಲಬುರಗಿ ಜಿಲ್ಲೆಯ ಇತಿಹಾಸ ಅತ್ಯಂತ ವೈಭವಯುತವಾಗಿದೆ. ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಬಹಮನಿ ಸುಲ್ತಾನರು, ಬೀಜಾಪುರದ ಆದಿಲ್ ಶಾಹಿಲು ಮತ್ತು ನಂತರ ಹೈದರಾಬಾದ್ ನಿಜಾಮರು ಈ ಎಲ್ಲ ಆಡಳಿತಗಳು ಕಲಬುರಗಿಯ ಇತಿಹಾಸವನ್ನು ರೂಪಿಸಿವೆ. ವಿಶೇಷವಾಗಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಕಲಬುರಗಿ ರಾಜಧಾನಿಯಾಗಿದ್ದು, ಅದು ದಕ್ಷಿಣ ಭಾರತದ ಪ್ರಮುಖ ರಾಜಕೀಯ ಕೇಂದ್ರವಾಗಿತ್ತು. ಕಲಬುರಗಿಯ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವೆಂದರೆ ಕಲಬುರಗಿ ಕೋಟೆ. ದಪ್ಪ ಗೋಡೆಗಳು, ಭವ್ಯ ಪ್ರವೇಶ ದ್ವಾರಗಳು ಮತ್ತು ವಿಶಿಷ್ಟ ವಿನ್ಯಾಸದ ಈ ಕೋಟೆ ಮಧ್ಯಯುಗೀನ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ. ಈ ಕೋಟೆಯ ಒಳಗಿರುವ ಜಾಮಾ ಮಸೀದಿ ಸ್ಪೇನ್ನ ಕಾರ್ಡೋಬಾ ಮಸೀದಿಯ ಶೈಲಿಯಿಂದ ಪ್ರೇರಿತವಾಗಿದ್ದು, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಧಾರ್ಮಿಕ ದೃಷ್ಟಿಯಿಂದಲೂ ಕಲಬುರಗಿ ಜಿಲ್ಲೆಗೆ ಅಪಾರ ಮಹತ್ವವಿದೆ. ಇಲ್ಲಿ ಎಲ್ಲಾ ಧರ್ಮಗಳ ಪವಿತ್ರ ಸ್ಥಳಗಳಿವೆ. ಶರಣಬಸವೇಶ್ವರ ದೇವಸ್ಥಾನ, ಶರಣಬಸವೇಶ್ವರ ಸಮಾಧಿ ಮತ್ತು ಇಸ್ಲಾಮಿಕ್ ಧರ್ಮದ ಪ್ರಸಿದ್ಧ ಖ್ವಾಜಾ ಬಂದಾನವಾಜ್ ದರ್ಗಾ ದೇಶದ ವಿವಿಧ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ಖ್ವಾಜಾ ಬಂದಾನವಾಜ್ ದರ್ಗಾ ಸೌಹಾರ್ದತೆಯ ಸಂಕೇತವಾಗಿ ಇಂದು ಕೂಡ ನಿಂತಿದೆ. ಕಲಬುರಗಿ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಈ ಜಿಲ್ಲೆಯ ಶೈಕ್ಷಣಿಕ ಹೆಮ್ಮೆಯಾಗಿದೆ. ಇದರ ಜೊತೆಗೆ ವೈದ್ಯಕೀಯ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳು, ಕೃಷಿ ಕಾಲೇಜುಗಳು ಮತ್ತು ಅನೇಕ ಪದವಿ ಹಾಗೂ ಪಿಯು ಕಾಲೇಜುಗಳು ಇಲ್ಲಿವೆ. ಉತ್ತರ ಕರ್ನಾಟಕದ ಸಾವಿರಾರು ವಿದ್ಯಾರ್ಥಿಗಳ ಕನಸುಗಳಿಗೆ ಕಲಬುರಗಿ ನೆಲ ಸಾಕ್ಷಿಯಾಗಿದೆ. ಕೃಷಿಯೇ ಕಲಬುರಗಿ ಜಿಲ್ಲೆಯ ಜೀವಾಳ. ಇದನ್ನು ದಾಳಿಂಬೆ ಮತ್ತು ತೊಗರಿಯ ನಾಡು ಎಂದು ಕರೆಯಲಾಗುತ್ತದೆ. ತೊಗರಿ, ಜೋಳ, ಕಡಲೆ, ಹತ್ತಿ ಮತ್ತು ಸೂರ್ಯಕಾಂತಿ ಇಲ್ಲಿ ಪ್ರಮುಖ ಬೆಳೆಗಳು. ಕಲಬುರಗಿ ತೊಗರಿಗೆ ದೇಶಾದ್ಯಂತ ವಿಶೇಷ ಗುರುತಿದೆ. ರೈತರು ಪ್ರಕೃತಿಯೊಂದಿಗೆ ಹೋರಾಡುತ್ತಾ ತಮ್ಮ ಶ್ರಮದಿಂದ ಈ ಭೂಮಿಯನ್ನು ಸಿರಿವಂತಗೊಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರಮುಖ ನದಿಗಳು ಭೀಮಾ ನದಿ ಮತ್ತು ಅದರ ಉಪನದಿಗಳು. ನೀರಾವರಿ ಯೋಜನೆಗಳು, ಅಣೆಕಟ್ಟುಗಳು ಮತ್ತು ಕಾಲುವೆಗಳ ಮೂಲಕ ಕೃಷಿ ಕ್ಷೇತ್ರದಲ್ಲಿ ನಿಧಾನವಾದರೂ ಸ್ಥಿರವಾದ ಅಭಿವೃದ್ಧಿ ನಡೆಯುತ್ತಿದೆ. ಆಡಳಿತಾತ್ಮಕವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ, ಆಳಂದ, ಚಿತ್ತಾಪುರ, ಚಿಂಚೋಳಿ, ಅಫಜಲಪುರ, ಜೇವರ್ಗಿ ಮತ್ತು ಸೇಡಂ ಎಂಬ ತಾಲೂಕುಗಳಿವೆ. ಪ್ರತಿ ತಾಲೂಕಿಗೂ ತನ್ನದೇ ಆದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವಿದೆ. ಭಾಷೆ ಮತ್ತು ಸಂಸ್ಕೃತಿಯ ವಿಷಯದಲ್ಲಿ ಕಲಬುರಗಿ ಬಹುಭಾಷಾ ಜಿಲ್ಲೆ. ಕನ್ನಡ ಮುಖ್ಯ ಭಾಷೆಯಾಗಿದ್ದರೂ ಉರ್ದು, ಮರಾಠಿ ಮತ್ತು ತೆಲುಗು ಭಾಷೆಗಳು ಬಳಕೆಯಲ್ಲಿವೆ. ಇಲ್ಲಿನ ಜನಪದ ಸಂಸ್ಕೃತಿ, ಸೂಫಿ ಸಂಗೀತ, ವಚನ ಸಾಹಿತ್ಯದ ಪ್ರಭಾವ ಆಲ್ ಸೇರಿ ಕಲಬುರಗಿಯನ್ನು ವಿಭಿನ್ನವಾಗಿ ರೂಪಿಸಿವೆ. ಕಲಬುರಗಿ ಜಿಲ್ಲೆ ಆರೋಗ್ಯ ಕ್ಷೇತ್ರದಲ್ಲಿಯೂ ಮುನ್ನಡೆಯುತ್ತಿದೆ. ಗಿಮ್ಸ್ ವೈದ್ಯಕೀಯ ಸಂಸ್ಥೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಜಿಲ್ಲೆಯ ಜನರಿಗೆ ಉತ್ತಮ ಚಿಕಿತ್ಸೆ ಒದಗಿಸುತ್ತಿವೆ. ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಬೆಳೆಯುತ್ತಿವೆ. ಸಾರಿಗೆ ಸಂಪರ್ಕದ ದೃಷ್ಟಿಯಿಂದ ಕಲಬುರಗಿ ಉತ್ತರ ಕರ್ನಾಟಕದ ಪ್ರಮುಖ ಜಂಕ್ಷನ್. ರೈಲು ಮಾರ್ಗಗಳು, ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ರಾಜ್ಯ ಹೆದ್ದಾರಿಗಳ ಸಂಪರ್ಕದಿಂದ ಇದು ವ್ಯಾಪಾರ ಮತ್ತು ಪ್ರಯಾಣಕ್ಕೆ ಅನುಕೂಲವಾಗಿದೆ. ಇಂದು ಕಲಬುರಗಿ ಜಿಲ್ಲೆ ಹಿಂದುಳಿದ ಪ್ರದೇಶ ಎನ್ನುವ ಗುರುತಿನಿಂದ ಹೊರಬಂದು ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ. ಶಿಕ್ಷಣ, ಕೃಷಿ, ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಬೆಳವಣಿಗೆ ಜಿಲ್ಲೆಯ ಭವಿಷ್ಯಕ್ಕೆ ಹೊಸ ಭರವಸೆಯನ್ನು ನೀಡುತ್ತಿದೆ. ಕೊನೆಗೆ ಹೇಳಬೇಕೆಂದರೆ, ಕಲಬುರಗಿ ಜಿಲ್ಲೆ ಇತಿಹಾಸದ ಗರ್ಭದಿಂದ ಹುಟ್ಟಿ ಸೌಹಾರ್ದತೆಯನ್ನು ಉಸಿರಾಡಿ ಅಭಿವೃದ್ಧಿಯ ಕನಸು ಕಾಣುತ್ತಿರುವ ಒಂದು ಶಕ್ತಿಶಾಲಿ ಜಿಲ್ಲೆ. ಇದು ಕೇವಲ ಭೂಮಿಯ ಹೆಸರಲ್ಲ, ಇದು ಹೋರಾಟ, ಸಹನೆ ಮತ್ತು ಹೆಮ್ಮೆಯ ಕಥೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನಷ್ಟು ಇಂತಹ ಮಾಹಿತಿ ತುಂಬಿದ ವಿಡಿಯೋಗಳಿಗಾಗಿ ನಮ್ಮ ಜೊತೆಯಲ್ಲೇ ಇರಿ. ಧನ್ಯವಾದಗಳು ಸ್ನೇಹಿತರೆ.